ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ತೋಟಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಸುಮ್ಮನೆ ಒಂದು ರೌಂಡ್ ವಾಕ್ ಹೋಗಿ ಬರೋಣ ಅಂತ ತೋಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಯಿತು ತೋಟಕ್ಕೆ ಹೋಗದೆ. ಸೊ ತೋಟದಲ್ಲಿ ಏನೇನು ಬೆಳವಣಿಗೆ ಆಗಿದೆ ಅಂತ ನೋಡಬೇಕಲ್ವಾ, ಹಾಗಾಗಿ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 2 months ಆಯಿತು ತೋಟಕ್ಕೆ ಹೋಗ್ದೇನೆ. ಮೊಬೈಲ್ ಹೊಡ್ಕೊಂಡು ಹೋಗ್ಬಿದ್ದೀಯೇ. ನಾನು, ನನ್ನ ಫ್ರೆಂಡ್ ಸುಷ್ಮಿತಾ ಆ್ಯಂಡ್ ನನ್ನ ಮುದ್ದಿನ ತಮ್ಮ. ಇದಷ್ಟು ನಮ್ಮದೇ ತೋಟ. ತೋರಿಸ್ತಾ ಇದ್ದೀನಿ. ಇದು ಪಿಂಕ್ಲರ್, ಉದ್ದಕ್ಕೂ ಸಾಲಿಗೂ ಪಿಂಕ್ಲರ್ಗಳಿದ್ದಾವೆ. ತುಂಬ ದಿನ ಆದಮೇಲೆ ತೋಟಕ್ಕೆ ಬರ್ತಿರೋದ್ರಿಂದ ಎಲ್ಲ ಹೊಸ ಜಾಗಕ್ಕೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಅದು ಬಿಸಿಲೊತ್ತಿಗಂತೂ ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು 5 ಗಂಟೆ ಮೇಲೆ ಹೊರಟಿದ್ದೀವಿ. ನಮ್ಮ ಜೊತೆಗೆ 2 ಮುದ್ದಿನ ನಾಯಿ ಮರಿಗಳು ಕೂಡ ಬಂದಿದ್ದಾವೆ. ಈ 2 ಮುದ್ದಿನ ನಾಯಿ ಮರಿಗಳಲ್ಲ, ತೋರಿಸ್ತೀನಿ. ಈ 2 ಮುದ್ದಿನ ನಾಯಿ ಮರಿಗಳು, 2 ಹೆಸರು ಸಿದ್ದು ಅಂತ. ಬಟ್ ಇಷ್ಟು ವೀಕ್ ಆಗಿದ್ದಾವೆ ಅಷ್ಟೇ. ಎಷ್ಟು ತಿನ್ನಕ್ಕೆ ಹಾಕಿದ್ರು ಕೂಡ ದಪ್ಪ ಆಗಲ್ಲ. ಏನಕ್ಕಂತ ಹೇಳಿದ್ರೆ ನಾನು ರೋಡಲ್ಲಿ ಇರೋಂಥ ನಾಯಿಗಳನ್ನ ತಂದು ಸಾಕ್ತಾ ಇರೋದು, ಬೀದಿ ನಾಯಿ. ಅವು ಅದ್ರ ಅಮ್ಮ ಹೇಗಿದ್ದಾವೆ ಇವು ಹಾಗೆ ಆಗ್ತಿದ್ದಾವೆ. ಎಷ್ಟು ಚಿಕನ್ನು ಮಟನ್ನು ಮೊಟ್ಟೆ ಹಾಕಿದ್ರು ಕೂಡ ದಪ್ಪ ಅಂತೂ ಆಗ್ತಾ ಇಲ್ಲ. ಮೇ ಬಿ ದೊಡ್ಡ ಆದಮೇಲೆ ಆದರೂ ದಪ್ಪ ಆಗ್ಬೋದು. ಸೊ ಇದು ಹಾಗೆ, ಇದು ಏನು ತಿನ್ನೋದು ದಪ್ಪನೇ ಆಗಲ್ಲ. ಆ 2 ನಾಯಿಗಳ ಜೊತೆಗೆ ಈ ಒಂದು ವೈಟ್ ನಾಯಿ ಇದೆಯಲ್ಲ, ಶರ್ಟ್ ಹಾಕ್ಕೊಂಡಿದ್ದೀನಿ, ಅದು ಕೂಡ ದಪ್ಪ ಆಗಲ್ಲ. ನಿಧಾನ ಹೇಳಿ, ಬಿದ್ದಿದ್ದೀಯಾ? ಆಮೇಲೆ ಬಿದ್ದರೆ ಅಷ್ಟು ದೇವ್ರೆ, ಇದೇಂತದೆ ಸಾಲ ಇದೆ. ಇದು ಒಂದೇ ಒಂದು ಸಂಕ ಇದೆ, ಬಟ್ ನೀರಿಲ್ಲ. ಇದರ ಮೇಲೆ ದಾಟ್ಕೊಂಡು ಹೋಗಬೇಕು. ಸೊ ನಿಧಾನ ಬನ್ನಿ, ಬಿದ್ದಿದ್ದೀರಾ ಆಮೇಲೆ. ನೀರಿರ್ಬೇಕಿತ್ತು, ಚೆನ್ನಾಗಿರೋದು. ಒಳ್ಳೆ ಮಳೆಗಾಲದಲ್ಲಿ ಬರಬೇಕು. ಸ್ಲಿಪ್ಪರ್ ಕೈಯಲ್ಲಿ ಹಿಡ್ಕೊಂಡು ಬರ್ತೀವಿ. ನೋಡು, ನಮ್ಮ ಸಿದ್ದು, 2 ಹೆಸರಿಗೂ ಸಿದ್ದು ಅಂತಲೇ ಇಟ್ಟಿದ್ದೀವಿ. ಯಾಕೆ 2 ಒಟ್ಟಿಗೆ ತಂದಿರೋದು, ಅದಕ್ಕೋಸ್ಕರ. ಈಗ ತೋಟದಲ್ಲಿ ಇಳಿಯೋದು. ಯಾಕೆ ರೈತರ ಮಕ್ಕಳಿಗೆ ಹೆಣ್ಣು ಕೊಡಬಾರ್ದು ಅಂತ ಏನಾದರೂ ಇದೆಯಾ? ಈಗ ನನಗೆ ಕೇಳಬಾರ್ದು ರೈತರ ಮಕ್ಕಳನ್ನ ಮದುವೆಯಾಗಿ? ನೀನು ಕೆಲಸ ಮಾಡಿದಾಗೆ ನಮ್ಮ ಡ್ಯಾಡಿಯವ್ರ ಥರ ಎಲ್ಲ. ಅವ್ರು ಮಾಡಿಟ್ಟೋಗಿರೋದನ್ನು ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ ಅವಾಗ. ಸುಷ್ಮಾ, ನಿಮ್ಮ ಕಡೆ ಹಿಂಗೆ ಇದೆಯಾ, ಬೇರೆ ಥರ ಇದೆಯಾ? ಹಾಂ, ಸಂಜೆ ಕಡೆ ಹೋಗೋಣ ಸೊಳ್ಳೆ ಅಂತ. ಸಂಜೆ ಕಡೆಗೆ ಕರ್ಕೊಂಡು 5 ಗಂಟೆಗೆ ಕೆಲಸ ಮಾಡಿ ಇದ್ನಲ್ಲ. ಗಿಡ ಎಲ್ಲ ತುಂಬ ಬೆಳ್ಕೊಬಿಟ್ಟಿದೆ. ನನ್ನೇ ತೋರಿಸಿದ್ಯಾ? ಎಸ್, ಇಬ್ರು ಕಾಣ್ತಾ ಇದ್ದೀವಿ. ವಿಡಿಯೋ ಕಾಲ್ ಬರಲ್ವಾ? ಸೇಮ್ ಹಾಗೆ ಬರ್ತಿದೆ. ತೋರಿಸ್ತೀನಿ ಬಾ ಇಲ್ಲಿ. ಓ, 2 ಹೆಂಗೆ ಮಾಡ್ತಾ ಇದೀವಿ. ಇದು ನಮ್ಮದು ತೋಟ. ಇದಿಷ್ಟು ಇಲ್ಲೊಂದು ಬೋರ್ವೆಲ್ ಇದೆ. ಈಗ ತೋರಿಸ್ತಲ್ವಾ, ಅದಷ್ಟು ನಮ್ಮದೇ ತೋಟ. ಏನಿಬ್ರು ನನ್ನ ಬಿಟ್ಟು ಹೋಗ್ತಾ ಇದ್ದೀರಾ? ಏನಾದ್ರು ಹೇಳ್ಬೇಕಪ್ಪ. ನಾನೇನು ಮಾತಾಡಲಿ? ಹಾಂ ಹೌದು, ಇದು ನಮ್ಮ ತೋಟ. ಇಷ್ಟು ನನಗೆ ಗೊತ್ತೇ ಇರಲಿಲ್ಲ, ಇವತ್ತೇ ಬಂದಿರೋದು.
ಇದೆಲ್ಲ ಏನು ಅನುಭವ ಇದೆ. ನನ್ನ ತಮ್ಮನೂ ಅಷ್ಟೇ ಬರೋದೇ ಇಲ್ಲ. ಕೇಬಲ್ ಕನೆಕ್ಷನ್ ಕೇಬಲ್ ಏನು ಹುಳ ತುಂಬ ಚಿಕ್ಕಕ್ಕಿರ್ಬೇಕಾರೆ ಗುಬ್ಬಚ್ಚಿನ ಕರಿತಾ ಇದ್ವಿ. ಇಲ್ಲೂ ಬರುತ್ತಾ ಗೊತ್ತಿಲ್ಲ. ಸಿದ್ದು ಸರ್ಕೋ. ಗುಬ್ಬಚ್ಚಿ ಬಾ 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 ಗುಬ್ಬಚ್ಚಿ ಬಾ 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 ಬಾ. ಬರ್ತಾ ಇಲ್ಲ ಗುಬ್ಬಚ್ಚಿ ಬಂತಿರ್ಬೇಕು. ಅದು ಕಲ್ಲು ನೀ ತೆಗಿಯೋಳು ಹೇಳ್ಬೇಕು, ಅವಾಗ ಬರ್ತದದು. ಬಾ 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 ಸುಷ್ಮಿತನ ಮಾತು ಕೇಳ್ಬೇಡ ಬಾ. ಇವ್ರು ಏನು ಮಾಡ್ತಿದ್ದಾರೆ ಅಂತ ಇವೆರಡು ನೋಡ್ತಾ ಇದ್ದಾವೆ. ಇಲ್ಲಿದೆಯಲ್ಲ ಗುಬ್ಬಚ್ಚಿ ಗುಬ್ಬಚ್ಚಿ ಬಂತು. ಗುಬ್ಬಚ್ಚಿ ಅದು ಮಣ್ಣಲ್ಲಿ ಮಣ್ಣು ಕಲರೇ ಆಗಿದೆ. ಅದು ಕೈ ಮೇಲೆ ಹಾಕು. ತುಂಬ ಚಿಕ್ಕಗಿರ್ಬೇಕಾದ್ರೆ ಬರೀ ಒಂದು ತೆಗಿಯೋದೇ ಮಾಡ್ತಾ ಇದ್ವಿ. ಮೈಸೂರು ಬೆಂಗಳೂರು ಅಂತ ಮೈಸೂರು ಬೆಂಗಳೂರು ಅಂತ ಹೈದರಾಬಾದ್ ಅದು ಹಾರವತ್ತೆ. ಈಗ ಹಂಗೆ ಆಗ್ತದೆ. ಗುಬ್ಬಚ್ಚಿ ಹಾಕಿ ಅಂದರೆ ಕಲ್ಲಕ್ಕ. ನಾನು ನಿಮ್ಮ ಕೈಯಲ್ಲಿ ಇಕ್ಕೋ. ನಿಮ್ಮ ಕೈಯಲ್ಲಿ ಚೆನ್ನಾಗಿದೆ. ನಿಮ್ಮ ಕೈಯಲ್ಲಿ ಮೆಹಂದಿದೆ. ಹಿಡ್ಕೊ. ಸತ್ತೋಗತ್ತೆ ಬದುಕೈತಾ? ಎಂತಾಗಿದೆ? ಬದುಕಿಲ್ಲ ಅನ್ಸುತ್ತೆ. ಹಿಡ್ಕೊ. ಕೋರ್ಸಿಗೆ ಕ್ಯಾಮ್ ಹಿಡ್ಕೊ. ನೆಟ್ಟಿ ಮಾಡೋದು. ಇದು ಮಾಡು. ಅದೇನೋ ಸ್ಟ್ರೈಟ್ ಮಾಡು. ಬದುಕಿದೆಯಾ ಸತ್ತೋಗಿದೆಯಾ ನೋಡೋಣ. ಅದೇನಾಗಲ್ಲ. ಅದೇನಾಗಲ್ಲ. ಬದುಕಿದ್ದು ಬದುಕಿದೆ. ಅಲ್ಲಾಡ್ಬೇಕು ತಾನೆ. ಅಲ್ಲಾಡು ಹೋಗಿದೆ ಕಣೆ. ಹೋಗಿದೆಯಲ್ಲ. ಹಿಡ್ಕೊ. ಕ್ಯಾಮ್ರಾ ಹಿಡ್ಕೊ. ಗುಬ್ಬಚ್ಚಿ ಗುಬ್ಬಚ್ಚಿ ಅದು ಹಿಂದೆ ಹಿಂದೆ ಹೋಗ್ತಾ ಇದೆ. ಅದು ಯಾಕೋ ಮೂಡಿಲ್ಲ ಅದಕ್ಕೆ. ನೋಡು ಹೋಯ್ತು ಹೋಯ್ತು. ಸರಿ, ಇದನ್ನು ಮಣ್ಣಲ್ಲೇ ಮಣ್ಣು ಮಾಡುವ ಅಂತ ಹೇಳೋಕ್ಕಾಗಲ್ಲ. ಅದ್ರ ಜಾಗಕ್ಕೆ ಅದನ್ನು ಬಿಡೋಣ. ಹಾಕು. ಗುಬ್ಬಚ್ಚಿ ಕತೆ ಕ್ಲೋಸ್ ಮುಗೀತು. ಶೀಸ್ ಹೇಯ್ ಬೇಬ್ಸ್. ಇವಳು ನಮ್ಮನೆ ಅತಿಥಿ ಇವತ್ತು. ಹೌದು. ಹಾಗಾಗಿ ತೋಟ ತೋರಿಸ್ಕೊಂಡು ಬರೋಣ ಅಂತ ಕರ್ಕೊಂಡು ಬಂದಿದ್ದೀನಿ. ಸುಮ್ಮನೆ ಒಂದು ರೌಂಡ್ ಹೋಗಿ ಬರೋಣ ಅಂತ. ಮತ್ತು ನಮ್ಮೂರ ಕಡೆ ಸೈಡ್ ಎಲ್ಲ ಅಂತ ಪ್ಲೇಸಸ್ ಏನೂ ಇಲ್ಲ ನೋಡೋದಕ್ಕೆ. ಅಟ್ಲೀಸ್ಟ್ ತೋಟದಲ್ಲೂ ತೋರಿಸ್ಕೊಬರೋಣ ಅಂತ. ಮಲ್ನಾಡು ಸೈಡ್ ಇದೆ ಅಡಿಕೆ ತೋಟ. ಅದೇ ಮತ್ತು ತೋರಿಸೋದು ಸ್ಪೆಷಲ್. ನೀನು ಮಲ್ನಾಡಲ್ವಾ? ನಾನು ಮಲ್ನಾಡೆ. ನೀನು ಮಲ್ನಾಡು, ಬಟ್ ಊರು ಬೇರೆ ಬೇರೆ. ನಾವಿಬ್ಬರು ಡಿಗ್ರಿ ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್. ಮತ್ತೆ ಅಲ್ಲಿ ನೋಡು, ಅಲ್ಲಿ ರಸ್ತೆ ಎಲ್ಲ ಕಾಣಿಸ್ತಾ. ರಸ್ತೆ ನೋಡೇ ಇಲ್ಲಲ್ಲ ನೀವು? ತೋರಿಸ್ತೀನಿ ಬನ್ನಿ. ನೋಡಿ ರಸ್ತೆನ. ಕಾರು ಬೈಕು ಎಲ್ಲ ಹೋಗ್ತಾ ಇದೆ. ನೋಡ್ಕೊಬಿಡಿ. ಫಸ್ಟು ನಮ್ಮನೆ ಇಲ್ಲೇ ಇತ್ತು. ಅದು ರೋಡ್ ಇದೆಲ್ಲ ಮಾಡೋದ್ರಿಂದ ಸೊ ನಮ್ಮನೆ ಆ ಕಡೆ ಫುಲ್ಲು ಕಾಡಿಂದೆ ಮಾಡಬೇಕಾಯ್ತು. ಏರ್ಟೆಲ್ ನೆಟ್ವರ್ಕ್ ಇಲ್ಲ. ಜಿಯೋ BSNL ಕರೆಂಟ್ ಇದ್ದಾಗ ಮಾತ್ರ. ಈ ಕಡೆ ಸೈಡ್ ಇರೋದು ನಮ್ಮ ದೊಡ್ಡಪ್ಪ ಅವ್ರ ಮನೆ ತೋಟ. ಹಕ್ಲು ಕಬ್ಬ ಅಲ್ಲಿ ಜೋಳ ಹಾಕಿದ್ರು. ಜೋಳ ಎಲ್ಲ ಇವಾಗ ಇದು ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ತೋಟಕ್ಕಂತೂ ಬಂದಿದ್ದೀವಿ. ಒಂದು ಸೆಲ್ಫಿ ತಗೊಂಡಿಲ್ಲ ಅಂದರೆ ಹೇಗೆ? ಸೊ ಒಂದು ಸೆಲ್ಫಿ. ಏನು ಏನು ನೋಡಿ ಎಷ್ಟು ಫಾಸ್ಟ್ ಇದ್ದಾನೆ. ಯವ್ವ ನನ್ನ ಕೈ. ನಮ್ಮ ಮುದ್ದಿನ ನಾಯಿ ಮರಿಗಳು ಮನೆಗೆ ಹೋಗ್ಬೇಕಂತ ಹಠ ಮಾಡ್ತಾ ಇದ್ದಾವೆ. ಹಾಗೆ ಒಂದು ರೌಂಡ್ ಸುತ್ತರಿಸ್ಕೊಂಡು ಹಾಗೆ ಹೋಗೋಣ. ಮನಸ್ಸರಿ ಹೇಳೋದು ಯಾರಿಗೆ ಹೇಳ್ತಿದ್ದೀಯಲ್ಲ. ಈ ಎರಡು ಮುದ್ದಿನ ನಾಯಿ ಮರಿಗಳಲ್ಲ, ನಿಜವಾದ ಮುದ್ದಿನ ನಾಯಿ ಮರಿಗಳು. ಓಕೆ. ಕೈ ಮೇಲೆ ಸೊಳ್ಳೆ ಕೂತಿದೆ.
ಅಯ್ಯೋ ತೋರಿಸ್ತಿದ್ದೆ ನಾನು ಇವರಿಗೆ. ಆ, ಸಾಯಿಸೇ ಬಿಟ್ಲು, ಕೊಲೆಗಾರ್ತಿ ಆಗ್ಬಿಟ್ಲು, ಜೈಲಿ ಹಾಕೋಣ. ನೋಡಿ ಮಾಡಿ. ಸೊಳ್ಳೆ ಜೇಲಿ ಹಾಕೋದಾಗಿತ್ತು, ಈಗ ಎಜ್ಜರು ಜೇಲಿ ಹಾಕ್ಬೇಕಿದ್ವಿ. ನಾನೆಲ್ಲ ಪ್ರಪಂಚದಲ್ಲಿ ಎಲ್ಲರೂ ಜೈಲಿ ಹೋಗ್ಬೇಕಿತ್ತು. ಹಂಗೋಗೋಣ ಹಂಗೋಗೋಣ. ಏ ಹಿಂಗೆ ಮೊಟ್ಟೆ ಐತೆ ಬೇಡ. ಎಲ್ಲಿ ಮಟ್ಟಿ ಇವಾಗ ಆತಲ್ಲ ಕೂಳೆ ಹಾಕೋದು ಅಂತ ಮಾಡ್ತೀನಿ. ಕೂಳಲ್ಲಿದೆ, ಚಪ್ಪಲಿ ಹಾಕೊ ಬಂದಿದೆ. ಬುದ್ಧಿ ಅವನು ನಮ್ಮ ನಾಯಿ ಬನ್ನಿ ಬನ್ನಿ ಹೋಗೋಣ ಅಂತಾನೆ ಇದ್ದಾನೆ. ತೋರಿಸ್ತೀನಿ, ಅವನು ಮುಂದೆನೇ ಇದ್ದಾನೆ. ಅವನಿಗೆ ಫಸ್ಟು ಮನೆ ಹೋಗ್ಬೇಕಾಗಿದೆ. ಕುಯ್ 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 ಮಾಡ್ತಿದ್ದಾನೆ. ಸಿದ್ದು ಏನು ನಮ್ಗಿಂತ ಫಸ್ಟು ಮನೆ ಹೋಗೋದ್ರಲ್ಲಿ. ಸುಷ್ಮಾ ಹಾಯ್. ಮತ್ತೆ ಏನು ಅನಿಸ್ತು? ಇವ್ರನ್ನ ಮೇಡ್ಕೊಂಡೆ ಹೋಗ್ತಿದ್ದೀರಲ್ಲ. ಏ ಸೈಡಿಗೆ ಹಾಕಿದ್ದು, ಅವನು ಬರೀ ಹೆದರ್ಕೊಂತಿದ್ದಾನೆ. ನೀವು ಹೊಟ್ಟೆ ಹೊಟ್ಟೆ ಅವನು ಇವನು ತಿನ್ನಕ್ಕೆ ಬಿಟ್ರೆ ತಾನೆ ಅವನಿಗೂ. ಏನಂತು? ತುಂಬ ಖುಷಿ ಆಯಿತು. ತೋಟ ನೋಡಿ. ಚುಂಗಿನ ಗಿಡ, ನಿಮಗೆ ಚುಂಗಿನ ಗಿಡ ನೋಡಿಲ್ಲ ಅನ್ಸುತ್ತಲ್ವಾ? ಚುಂಗಿನ ಗಿಡ ಹೇಗಿರುತ್ತೆ ಅಂತ ತೋರಿಸ್ತೀನಿ ನಾನು, ಹೇಗಿರುತ್ತೆ ಅಂತ. ಇದು ಚುಂಗಿನ ಗಿಡ, ಅವಳು ಹಿಡ್ಕೊಂಡಿದ್ದಾಳಲ್ಲ, ಅದು ಪ್ಯಾಂಟಿಗೆ ಹತ್ತಿರ ನಂಗೆ ಸುಮಾರು ಹೊತ್ತು ಬೇಕು ಬಿಡಿಸೋದಕ್ಕೆ. ಆಲ್ಮೋಸ್ಟ್ ನನ್ನ ಪ್ಯಾಂಟಿಗೆಲ್ಲ ಹತ್ಬಿಟ್ಟಿದೆ. ಇಲ್ಲೆಲ್ಲ ಪ್ಯಾಂಟಿಗೆಲ್ಲ ಹತ್ತಿದೆ. ತುಂಬಾ ಕಷ್ಟಪಡಬೇಕು ತೆಗಿಯೋದಕ್ಕೆ. ಸೊ ಅವಾಗ ಮೋಟ್ರ್ ಮನೆ ಹತ್ರನೇ ಬಂದ್ವಿ, ಬಟ್ ಅವಾಗ ಇದನ್ನು ತೋರಿಸಿರ್ಲಿಲ್ಲ. ಬೋರ್ವೆಲ್ ಇದೆಯಲ್ಲ ಅದ್ರದ್ದು. ಇದು ಆಟೋ ಸ್ಟಾರ್ಟ್ ಬರುತ್ತೆ. ಇದು ಬಟನ್ ಕ್ಲಿಕ್ ಮಾಡಿದ್ರೆ ಆನ್ ಆಗುತ್ತೆ. ಇದು ನಿಮ್ಗೆ ಇಲ್ಲಿ ಲೈಟಿಂಗ್ಸ್ ಬರುತ್ತೆ. ಇದು ಆ್ಯಮ್ಸು, ಇದು ವೋಲ್ಟೇಜು. ಇಲ್ಲಿ ಬೋರ್ ಆನ್ ಆದರೆ ನಿಮ್ಗೆ ಇಲ್ಲಿ ಲೈಟ್ ಬರುತ್ತೆ. ಸೊ ಅವಾಗ ನೀರು ಬರುತ್ತೆ. ಇಷ್ಟೇ, ಸ್ವಲ್ಪ ಮಿಸ್ಟೇಕ್ ಆದರೂ ಡಮ್ ಅನ್ನತ್ತೆ. ಸೊ ಸಂಜೆ ಆಗ್ತಾ ಬಂತು, ಫುಲ್ ಕತ್ಲೆ ಕತ್ಲೆ ಅನ್ನೋ ಥರ ಫೀಲ್ ಆಗ್ತಾ ಇದೆ. ಕೆಲವೊಂದಕ್ಕೆ ಸುಣ್ಣ ಹೊಡೆದಿದ್ದಾರೆ, ಕೆಲವೊಂದಕ್ಕೆ ಸುಣ್ಣ ಹೊಡೆದಿಲ್ಲ. ಏನಕ್ಕಂತ ಹೇಳಿದ್ರೆ ಸೂರ್ಯನ ಬೆಳಕು ಎಲ್ಲಿ ಬರುತ್ತೆ. ಏನಣ್ಣ? ಏನಿಲ್ಲ ಕಣ, ಹಿಂಗೆ ತೋಟಕ್ಕೆ ಬಂದಿದ್ವಿ. ನಮ್ಮ ಅಡಿಕೆ ಗಿಡ ತೋರ್ಸಕ್ ಮಾಡಿದೆ. ಮರ್ತಾಯ್ತಾ? ಅದಕ್ಕೆ ತೋರ್ಸಕ್ ಬಂದೆ. ಹಂಗೆ ತೋರ್ಸ್ಬೇಕಲ್ಲ, ಮರ್ತದ್ರೆ. ನಾನು ಎಲ್ಲಿಗೂ ನಿಲ್ಸಿದ್ದೆ ಅಲ್ಲ ಸುಣ್ಣ. ಸೊ ಎಲ್ಲೆಲ್ಲಿ ಸೂರ್ಯನ ಬೆಳಕು ಬರುತ್ತೋ ಅಲ್ಲೆಲ್ಲ ಸುಣ್ಣ ಹೊಡಿತಾರೆ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋ ವಿಚಾರನೇ ಇದು. ಅದು ನಾನು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ. ಓಕೆ, ಏನಂದ್ರೆ ಸುಷ್ಮಾ? ನನಗೆ ಗೊತ್ತಿರೋಷ್ಟು ನನಗೆ ಎಷ್ಟು ಗೊತ್ತಿದೆ ಅಷ್ಟು ನಾನು ಹೇಳಬಲ್ಲೆ. ನನಗೆ ತಿಳಿದೇ ಇರೋದು ನೀವು ಹೇಳಿ ಅಷ್ಟೇ. ತುಂಬ ದಿನ ಆದಮೇಲೆ ತೋಟಕ್ಕೆ ಬಂದಿರೋದ್ರಿಂದ ಆ್ಯಕ್ಚುಲಿ ಫುಲ್ ಸುಸ್ತಾಯಿತು. ನಾನು ಪೂರ್ತಿ ಏನು ವಿಡಿಯೋ ಮಾಡಿಲ್ಲ, ಸ್ವಲ್ಪ ವಿಡಿಯೋ ಮಾಡಿದ್ದು ಅಷ್ಟೇ. ಸೊ ನಿಮ್ಗೆ ನೋಡೋರಿಗೂ ಬೋರ್ ಆಗುತ್ತೆ ಮೇ ಬಿ, ಬಿಕಾಸ್ ನಮ್ಮಲ್ಲಿ ಕಂಟೆಂಟ್ ಏನು ಅಂಥದ್ದೇನಿಲ್ಲ. ಅದಕ್ಕೋಸ್ಕರ ಹೊಸ ತೋಟ. ಇವಳಿಗೂ ಕೂಡ ತುಂಬಾ ಸುಸ್ತಾಗಿದೆ. ಚಿನ್ನಿ, ಚಿನ್ನಿ ಇದು ಕೊಟ್ಟಿಗೆ. ಏನೇ ಸುಬ್ಬಿ, ಬಾ. ಓಯ್ ಬಾ. ಏನು ಬಂಗಾರ? ಹಾಂ, ಓನೋ ಓನೆ 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 ಜೇನ. 4 ನಾಯಿಗಳಿದ್ದಾವೆ.
ಅದರಲ್ಲಿ 2 ನಾಯಿಗಳಿದು. 4 ನಾಯಿ. ಇದೊಂದು ದೊಡ್ಡ ಎಮ್ಮೆ ಹಂದಿ. ಹೌದೌದು ಇದು ಫಾರಂ ಹಂದಿ. ಇದು ಹೌದೌದು. ನಾವೇ ಸಾಕಿರೋದು. ಏನ್ರ ಚಿನ್ನು ಸೊ ಅವಳೇನು ತಿಂತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ಅವಳಿಂದ ಹೋಗ್ತಾ ಇದ್ದಾವೆ. ಅದು ತರಕಾರಿ, ನೀವೆಷ್ಟು ತಿಂದರೂ ಬೀನ್ಸ್ ತಿಂತಿರೋದಕ್ಕೆ ತಿನ್ನತ್ರ ಇದಾವೆ. ತಿನ್ನಲ್ಲ ಕಣ್ಣಿಯೇ ಕಾಣಲ್ಲ. ಇದು ನಮ್ಮನೇಲಿ ನೆಟ್ಟಿರುವಂತಹ ಮುಳಗಾಯಿ ಗಿಡಗಳು. ಜಸ್ಟ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀವಿ. ನ್ಯಾಚುರಲ್ ತರಕಾರಿ ಗಿಡ ಇದು ಮುಳಗಾಯಿ. ಇದ್ರ ಚಟ್ನಿ ಮಾಡಿದ್ರೆ ಮಸ್ತಾಗಿರುತ್ತೆ. ಇಲ್ಲಿ ನೋಡ್ತಿರೋದೆಲ್ಲ ಕನಕಾಂಬರ ಗಿಡಗಳು. ಮಾರಿಗೆ 10 ರೂಪಾಯಿ ಅಂತ ಕೊಡ್ತಾರೆ. 20 ರೂಪಾಯಿ. ಕೆಲವೊಂದು ಟೈಮಲ್ಲಿ 10 ರೂಪಾಯಿ ಇರುತ್ತೆ, ಹಾಗಾಗಿ ಕಮ್ಮಿನೇ ಹೇಳ್ತೀವಿ ನಾವು. ಸೊ ಇವಾಗ ಬಟ್ ನಾವು ಕಟ್ಟಲ್ಲ, ಪುರ್ಸೋತಿದ್ದಾಗ ಕಟ್ತೀವಿ ಅಷ್ಟೇ. ಇದು ಚಿಕ್ಕ ಗಿಡ, ಬಟ್ ಚಿಕ್ಕ ಚಿಕ್ಕ ಇದಾವೆ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಒಂದಿಷ್ಟು ಹೂವಿನ ಗಿಡಗಳು ಕಾಣುತ್ತೆ. ಇದೆಲ್ಲ ಶೋ ಗಿಡಗಳು ನಮ್ಮ ಮನೆಯಲ್ಲಿರುವಂಥದ್ದು. ಇದು ನನಗೆ ಈ ಗಿಡ ತುಂಬ ಇಷ್ಟ. ಚಿಕ್ಕ ಚಿಕ್ಕ ಗುಲಾಬಿ ಹೂ ಬಿಡತ್ತೆ. ಸಾಸಿವೆ ಸಾಸಿವೆ ಗಿಡ ಇದಾವ. ಸೊ ನನಗೆ ಗೊತ್ತಿಲ್ಲ. ಸೊ ನಾನು 2 ಮಂತ್ಸ್ ಆಗಿಲ್ಲ, 2 ಮಂತ್ಸ್ ಆಗಿರೋದ್ರಿಂದ ಮನೆಗೆ ಬರುತ್ತೆ. ಹಾಗಾಗಿ ಇಲ್ಲೇನೋ ನೆಟ್ಟಿದ್ದಾರೆ ಅಂದರೆ ಮರ್ತೋಗ್ಬಿಟ್ಟಿದೆ. ಸೊ ಇದೆಲ್ಲ ತುಳಸಿ ಗಿಡ, ಇದೆಲ್ಲ ಶೋ ಗಿಡ. ಇದು ಬಾಳೆ ಗಿಡ ಫಸ್ಟಿಗಿತ್ತು, ಇವಾಗ ಅದೆಲ್ಲ ಕಡ್ದಿದ್ದಾರೆ, ಮತ್ತು ಹೊಸದೇನೋ ಬರ್ತಾ ಇದೆ. ಇದು ಹಾಗೆ ಬಿಡ್ತಾರೋ ಅಥವಾ ತೆಗಿತಾರೋ ನನಗಂತೂ ಐಡಿಯಾ ಇಲ್ಲ. ಸಾಸಿವೆ ಗಿಡ ತೋರಿಸ್ತೀನಿ ಬನ್ನಿ. ಇದು ನಿಮಗೆ ಸಾಸಿವೆ ಅಂಗಡಿಲಿ ಕೊಂಡೋದೇ ಬೇಡ. ಇದು ಒಣಗಿದ ಮೇಲೆ ಸಿಪ್ಪೆ ಬಿಡಿಸಿದ್ರೆ ಸಾಸಿವೆ ಕಾಳು ಸಿಗುತ್ತೆ. ಇದು ನಿಮಗೆ ಬೀನ್ಸ್. ಅಟ್ಲೀಸ್ಟ್ ನಾವು ತಿನ್ಕೊಳ್ಳೋದಕ್ಕೆ ಬೆಟರ್. ಈ ಕಡೆಯಿಂದ ನಮ್ಮನೆ, ಬಟ್ ಕಾಣೋದಿಲ್ಲ ಪೂರ್ತಿಯಾಗಿ. ಈ ನಲ್ಲಿ ಮಾಡಿದ್ದೀರಾ ಏನು ಸರ್ಕಾರದ? BJP ಸರ್ಕಾರದಿಂದ ಹಳ್ಳಿಗಳಿಗೆ, ಕೆಲವೊಂದು ಹಳ್ಳಿಗಳಿಗೆ ಮನೆಗೂ ನಲ್ಲಿ ಅಂತ ಕೊಡ್ತಿದ್ದಾರೆ. ಮನೆಗೂ ಅಥವಾ ಏನು? ಅದೇ ಜಲ್ ಜೀವನ್ ಯೋಜನೆ. ಏನು ಮನೆಗೂ ನೀರಾ? ಬಟ್ ಇವಾಗೇನು ಫಿಕ್ಸ್ ಮಾಡಿಲ್ಲ ತಾನೆ? ಫಿಕ್ಸ್ ಮಾಡಿಲ್ಲ ಅಲ್ವಾ? ಟ್ಯಾಂಕ್ ಇದೆಯಲ್ಲ ಅಲ್ಲಿ ಇದೆ, ಬಟ್ ಪೈಪ್ ಲೈನ್ ಮಾಡಿಲ್ಲ ಅನ್ಸುತ್ತೆ. ಟ್ಯಾಂಕ್ ಹೊಸದಾಗಿ ಮಾಡ್ತಾರಲ್ಲ ಆ ಟ್ಯಾಂಕ್ ಅಲ್ಲ, ಯಾವ ಟ್ಯಾಂಕ್? ಯಾರು ಈ ಟ್ಯಾಂಕ್ ಅಲ್ಲ, ಹೊಸದಾಗಿ ಮಾಡ್ತೀವಿ. ಅದೇನು ಅದು ಮೀಟ್ರ್ ಇಲ್ಲಿದೆಯಾ? ಇವತ್ತು ನಮ್ಮ ತೋಟ ಎಲ್ಲ ತೋರಿಸ್ತಾ ಇತ್ತು. ಆ್ಯಕ್ಚುಲಿ ಇನ್ನೊಂದು ಕಡೆ ಸೈಡ್ ತೋಟ ಇದೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ, ಎಲ್ಲ ಸೇಮ್ ಟು ಸೇಮ್ ಇರುತ್ತೆ, ಹಾಗಾಗಿ ತೋರಿಸಲಿಲ್ಲ. ನೀವಿನ್ನು ನಮ್ಮ ಪೇಜ್ನ ಫಾಲೋ ಮಾಡ್ತಾ ಇಲ್ಲ ಅಂದರೆ ಇವಾಗಲೇ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.